Hi friends, good evening all. Let us start the class today. Today in this class we shall going to discuss the topic English pedagogy important abbreviations. Okay? ಸಾಮಾನ್ಯವಾಗಿ ಕರ್ನಾಟಕ ಟಿ ಟಿ ಆಗಿರ್ಬೋದು ಅಥವಾ ಸೆಂಟ್ರಲ್ ಟಿ ಟಿ ಆಗಿರ್ಬೋದು ಎಕ್ಸ್ಪ್ಯಾಂಡ್ ಫಾರ್ಮು 1 ಮಾರ್ಕ್ಸಿಗೆ ಕ್ವಶನ್ಸ್ ಇದೇ ಇರುತ್ತೆ. ಓಕೆ, ಲೆಟ್ ಅಸ್ ಸಿ ದ ಅಬ್ರಿವೇಷನ್. ಫಸ್ಟ್ ಒನ್ PSSED, ಸೈಕಲಾಜಿಕಲ್ ಸರ್ವಿಸ್ ಸೆಕ್ಷನ್ ಆಫ್ ಎಜುಕೇಷನಲ್ ಡಿಪಾರ್ಟ್ಮೆಂಟ್. ನೆಕ್ಸ್ಟ್ NCBL, ನೋ ಚೈಲ್ಡ್ ಲೆಫ್ಟ್ ಬಿಹೈಂಡ್. DDDE, ಡಿಸೈನ್ ಡೆವಲಪ್ ಆ್ಯಂಡ್ ಇವ್ಯಾಲ್ಯೂಯೇಟ್. ಫ್ರೆಂಡ್ಸ್, ಈ ಕ್ವಶನ್ನ ಟಿ ಇ ಟಿಲಿ ಕೇಳಿದ್ದಾರೆ. ಬಟ್ ಈ ಕ್ವಶನ್ ಕೇಳಿದಾಗ ಆಪ್ಷನ್ನ ತುಂಬ ಕನ್ಫ್ಯೂಸಿಂಗಾಗಿ ಕೊಟ್ಟಿರ್ತಾರೆ. ಡಿಸೈನ್ ಫಸ್ಟ್ ಕೊಟ್ಟಿರ್ತಾರೆ, ಡಿಸೈಡ್ ಸೆಕೆಂಡ್ ಕೊಟ್ಟಿರ್ತಾರೆ, ಈ ಥರ ಆಲ್ಟರ್ನೇಟ್ ಎಕ್ಸ್ಚೇಂಜ್ ಮಾಡ್ತಾ ಇರ್ತಾರೆ. ಸೊ ಆವಾಗ ನಮಗೆ ಈ ಥರ ಕ್ವಶನ್ಸ್ನ ನೆನ್ಪಿಟ್ಕೊಳ್ಳೋಕ್ಕೆ ತುಂಬ ಕಷ್ಟ ಆಗುತ್ತೆ. ಸೊ ನಾವು ಯಾವ ರೀತಿ ನೆನ್ಪಿಟ್ಕೋಬೇಕು ಅಂದರೆ, ಫಸ್ಟ್ ಸಿಂಪಲ್, ಆ ಕ್ವಶನೆಲ್ಲ ಟ್ರಿಕ್ಸ್ ಇದೆ. ಏನಂತ ಅಂದರೆ, ಥರ್ಡ್ ಲೆಟರ್ ಏನಿದೆ DEC, DE ಆದಮೇಲೆ ಥರ್ಡ್ ಲೆಟರ್ನೇ ಸಿ ಇದೆ. ಓಕೆ, ಫಸ್ಟ್ ಇಲ್ಲಿ DE ಆದಮೇಲೆ ಇಲ್ಲಿ ಥರ್ಡ್ ಲೆಟರ್ ಎಸ್ ಇದೆ. ಓಕೆ, ಆಮೇಲೆ ಇಲ್ಲಿ DE ಆದಮೇಲೆ V, ಇಲ್ಲಿ ಥರ್ಡ್ ಲೆಟರು ಕೂಡ V ಇದೆ. ಅಂದರೆ ಆಲ್ಫಾಬೆಟ್ ಅರೇಂಜಲ್ಲಿ ಬರ್ತಾ ಇದೆ. ಫಸ್ಟು ಸಿ, ಆಮೇಲೆ ಎಸ್ಸು, ಆಮೇಲೆ ಲಾಸ್ಟಿಗೆ V. ಸೊ ಈ ರೀತಿ ನೆನ್ಪಿಟ್ಕೊಳ್ಳಿ. ಫಸ್ಟು ಸಿ ಇದೆ, ಆಮೇಲೆ ಎಸ್ಸು ಆಲ್ಫಾಬೆಟಿಕ್ ಟರ್ಮ್, ಆ್ಯಂಡ್ V ಆ್ಯಂಡ್ ಇವ್ಯಾಲ್ಯೂಯೇಟ್. ಓಕೆ, ನೆಕ್ಸ್ಟ್ LAP, ಲಿಮಿಟೆಡ್ ಇಂಗ್ಲೀಷ್ ಪ್ರೊಫಿಷಿಯನ್ಸಿ. ನೆಕ್ಸ್ಟ್ LAC, ಲ್ಯಾಂಗ್ವೇಜ್ ಅಕ್ರಾಸ್ ಕರಿಕ್ಯುಲಮ್. ಓಕೆ, ನೆಕ್ಸ್ಟ್ IEP, ಇಂಡಿವಿಜುವಲೈಸ್ಡ್ ಎಜುಕೇಷನಲ್ ಪ್ರೋಗ್ರಾಮ್. ನೆಕ್ಸ್ಟ್ ELT, ಇಂಗ್ಲೀಷ್ ಲ್ಯಾಂಗ್ವೇಜ್ ಟೀಚಿಂಗ್. CCE, ಕಂಟಿನ್ಯೂಸ್ ಆ್ಯಂಡ್ ಕಾಂಪ್ರಿಹೆನ್ಸಿವ್ ಎವ್ಯಾಲ್ಯೂಯೇಷನ್. CCE ಕೇಳ್ತಾ ಇರ್ತಾರೆ. ಓಕೆ, NCERT, ನ್ಯಾಷನಲ್ ಕೌನ್ಸಿಲ್ ಫಾರ್ ಎಜುಕೇಷನಲ್ ರಿಸರ್ಚ್ ಆ್ಯಂಡ್ ಟ್ರೈನಿಂಗ್. ಓಕೆ, ನೆಕ್ಸ್ಟ್ TBLT, ಟಾಸ್ಕ್ ಬೇಸ್ಡ್ ಲ್ಯಾಂಗ್ವೇಜ್ ಟೀಚಿಂಗ್. LLD, ಲ್ಯಾಂಗ್ವೇಜ್ ಲರ್ನಿಂಗ್ ಡಿವೈಸ್, ಇದು ಕೂಡ ಕೇಳಿದ್ದಾರೆ. ಆ್ಯಂಡ್ TLM, ಟೀಚಿಂಗ್ ಲರ್ನಿಂಗ್ ಮೆಟೀರಿಯಲ್. ESL, ಇಂಗ್ಲೀಷ್ ಆ್ಯಸ್ ಎ ಸೆಕೆಂಡ್ ಲ್ಯಾಂಗ್ವೇಜ್. ಓಕೆ, ಥ್ಯಾಂಕ್ ಯು ಆಲ್.